ವೀಕ್ಷಕರು, ಇವತ್ತಿನ ಕಾಲದಲ್ಲಿ ಖಾಸಗಿ ಹಾಗೂ ಕಾರ್ಪೊರೇಟ್ ವಲಯದಲ್ಲಿ ನಿಮಗೆ ಸಾಕಷ್ಟು ಉದ್ಯೋಗದ ಅವಕಾಶಗಳು ಸಿಗ್ತವೆ. ಜೊತೆಯಲ್ಲಿ ಅನೇಕ ಸೇವೆಗಳು ಕೈತುಂಬ ಸಂಬಳವನ್ನು ಕೂಡ ಕೊಡ್ತವೆ. ಈಗಂತೂ ಅನೇಕರು ತಮ್ಮ ಪದವಿ ಮುಗಿದ ತಕ್ಷಣ ಒಂದಿಲ್ಲೊಂದು ಖಾಸಗಿ ನೌಕರಿಯನ್ನ ಹಿಡಿದು ಸೆಟಲ್ ಆಗುವತ್ತ ಹೆಜ್ಜೆ ಇಡ್ತಾರೆ. ಆದ್ರೆ ವೀಕ್ಷಕರೇ, ಕೆಲ ಸರ್ಕಾರಿ ಕೆಲಸಗಳ ಬಗ್ಗೆ ನಿಮಗೆ ಗೊತ್ತಾದ್ರೆ ನಿಜಕ್ಕೂ ದಂಗಾಗ್ತೀರಾ. ಇವತ್ತಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ಕೆಲಸ ಸಿಗೋದೇ ಕಷ್ಟ. ಅವು ದುರ್ಲಭ ಅಂತ ಅನೇಕರು ಅವುಗಳ ಕಡೆಗೆ ನಿರುತ್ಸಾಹವನ್ನ ತೋರ್ತಾರೆ. ಆದ್ರೆ ಹಲವು ವೇಳೆ ಖಾಸಗಿ ನೌಕರಿಗಳಲ್ಲೂ ಕೂಡ ಸಿಗದ ರಾಜ ವೈಭೋಗ ಕೆಲ ಸರ್ಕಾರಿ ಹುದ್ದೆಗಳಲ್ಲಿ ಸಿಗುತ್ತೆ. ಕೈತುಂಬ ವೇತನ, ಲೈಫ್ ಸೆಕ್ಯೂರಿಟಿ, ಸರ್ಕಾರಿ ವಾಹನ, ವಾಸಕ್ಕೆ ಮನೆ, ಪ್ರತಿಯೊಂದು ದೈನಂದಿನದ ಖರ್ಚುಗಳನ್ನು ಕೂಡ ಸರ್ಕಾರವೇ ಭರಿಸುವುದರ ಜೊತೆಗೆ ಸಮಾಜದಲ್ಲೂ ಕೂಡ ಒಂದು ಗೌರವದ ಸ್ಥಾನ ಸಿಗುತ್ತೆ. ನಿಮ್ಮ ತಲೆ ತಿರುಗುವಷ್ಟು ಸವಲತ್ತುಗಳನ್ನ ಕೊಡುವ ಅಂತಹ 10 ವಿವಿಧ ಭಾರತ ಸರ್ಕಾರದ ಮುಖ್ಯ ಹುದ್ದೆಗಳ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆಸಕ್ತಿಕರವಾಗಿ ತಿಳಿಯೋಣ. ಬನ್ನಿ ವೀಕ್ಷಕರೇ, ಇವುಗಳನ್ನ 10ರಿಂದನೇ ಶುರು ಮಾಡೋಣ. ವೀಕ್ಷಕರೇ, 10ನೇದಾಗಿ ರೈಲ್ವೆ ಇಂಜಿನಿಯರ್ ಹುದ್ದೆ ಕುರಿತಾಗಿ. ಸಾಮಾನ್ಯವಾಗಿ ಬಹುತೇಕರು ತಮ್ಮ 10+ ಶಿಕ್ಷಣ ಮುಗಿದ ಬಳಿಕ ಕರಿಯರ್ ಬಗ್ಗೆ ಆಲೋಚಿಸ್ತಾ ಒಂದು ಇಂಜಿನಿಯರ್ ಅಥವಾ ವೈದ್ಯರಾಗುವ ಕನಸನ್ನ ಕಾಣ್ತಾರೆ. ನಮ್ಮಲ್ಲಿ ಅನೇಕ ಕುಟುಂಬಗಳಲ್ಲಿ ಈ ಇಂಜಿನಿಯರಿಂಗ್ ಅನ್ನೋದು ಒಂದು ವಿಧದ ಫ್ಯಾಮಿಲಿ ಕೋರ್ಸ್ ಇದ್ದ ಹಾಗೆ. ನೀವು ಇಂಜಿನಿಯರ್ ಪದವೀಧರರಾಗಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಖಾಸಗಿ ಅಥವಾ ಸರ್ಕಾರಿ ನೌಕರಿಯನ್ನು ಹೆಚ್ಚು ತ್ರಾಸು ಕೊಡದೆ ಸಿಗುತ್ತೆ. ಆದರೆ ರೈಲ್ವೆ ಇಂಜಿನಿಯರಿಂಗ್ ಹುದ್ದೆ ಯಾವುದೇ ಇಂಜಿನಿಯರ್ಗೆ ಸಿಗಬಹುದಾದಂತಹ ಹಾಗೂ ಮಹತ್ತರವಾದ ಲಾಭಕರವಾದ ಹುದ್ದೆ ಅಂತ ಕರೆಸ್ಕೊಂಡಿದೆ. ಯಾಕೆಂದ್ರೆ ಇಲ್ಲಿ ಇತರೆ ಇಲಾಖೆಗಳ ಇಂಜಿನಿಯರ್ಗಳ ಹುದ್ದೆಗಿಂತ ಹೆಚ್ಚಿನ ವೇತನ ಹಾಗೂ ಸವಲತ್ತುಗಳು ಎರಡೂ ಕೂಡ ಇಲ್ಲಿ ಸಿಗುತ್ತೆ. ಈ ಇಲಾಖೆಯ ಚೀಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಿಗೆ ತಿಂಗಳಿಗೆ 70,000ದಿಂದ 1.5 ಲಕ್ಷದವರೆಗೂ ವೇತನ ಸಿಗುತ್ತೆ. ಗರಿಷ್ಠ ಅದು ತಿಂಗಳಿಗೆ 2.5 ಲಕ್ಷಕ್ಕಿಂತಲೂ ಅಧಿಕ ಇರುತ್ತೆ. ಇಷ್ಟೇ ಅಲ್ಲ, ರೈಲ್ವೆ ಇಂಜಿನಿಯರ್ಗಳಿಗೆ ವಾಸ ಮಾಡೋದಕ್ಕೆ ಸರ್ಕಾರಿ ಮನೆ, ಸಾಲದಕ್ಕೆ ಅವರ ಇಡೀ ಪರಿವಾರಕ್ಕೆ ಭಾರತದ ಯಾವುದೇ ಮೂಲೆಗೂ ಸಂಚರಿಸೋದಕ್ಕೆ ರೈಲಿನ ಖರ್ಚು ವೆಚ್ಚವನ್ನೆಲ್ಲ ಸ್ವತಃ ಸರ್ಕಾರನೇ ಭರಿಸುತ್ತೆ. ಇನ್ನು 9ನೇದ್ದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹುದ್ದೆ. ಈ ಹುದ್ದೆಯಲ್ಲಿರೋರಿಗೆ ಧಾರಾಳವಾದ ವೇತನನೇ ಸಿಗುತ್ತೆ. ಈ ಹುದ್ದೆಯೊಳಗೆ ನಾನಾ ತರಹದ ಶ್ರೇಣಿಗಳಿದ್ದು ಅವುಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಿಂದ ಹಿಡಿದು ಇನ್ಕಮ್ ಟ್ಯಾಕ್ಸ್ ಕಮಿಷನರ್ ವರೆಗೂ ಯಾವ ಹುದ್ದೆಗೆ ಬೇಕಾದ್ರೂ ನೀವು ಏರಬಹುದು. ಈ ಹುದ್ದೆಯಲ್ಲಿ ಇರೋರಿಗೆ ಬೇಸಿಕ್ ಪೇಮೆಂಟ್ ತಿಂಗಳಿಗೆ 50,000ದಷ್ಟಿರುತ್ತೆ. ಅಂದ್ರೆ ಗರಿಷ್ಠ 60,000ದಿಂದ 1.5 ಲಕ್ಷದವರೆಗೂ ಅದು ಹೋಗುತ್ತೆ. ಇದಲ್ಲದೆ ಅವರಿಗೆ ಓಡಾಡಲು ಸರ್ಕಾರಿ ವಾಹನ, ಉಚಿತ ಪೆಟ್ರೋಲ್, ಆಳು ಕಾಳು ಮುಂತಾದ ಅನೇಕ ಸವಲತ್ತುಗಳು ಸುಲಭವಾಗಿ ಸಿಗ್ತವೆ. ಈ ಹುದ್ದೆಗೆ ಬರೋದಕ್ಕೆ ನೀವು SSC, SSL ಹಾಗೂ CGL ಇಲಾಖೆಯ ವತಿಯಿಂದ ಕಾಲ್ಫರ್ ಆಗುವ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಅಟೆಂಡ್ ಮಾಡಿ ಪಾಸ್ ಆಗುವಂತಹ ಅನಿವಾರ್ಯತೆ ಇರುತ್ತೆ. ಇನ್ನು 8ನೇದಾಗಿ ಸರ್ಕಾರಿ ವೈದ್ಯರ ಹುದ್ದೆ. ನಮ್ಮಲ್ಲಿ ವೈದ್ಯರನ್ನ ಸಾಕ್ಷಾತ್ ನಡೆದಾಡುವ ದೇವರು ಅಂತಾನೆ ಕರೆಯಲಾಗುತ್ತೆ. ಯಾರಿಗೇ ಆಗ್ಲಿ ಆರೋಗ್ಯ ಸ್ವಲ್ಪವೇ ಏರುಪೇರಾದ್ರೂ ಕೂಡ ಅವರು ತಕ್ಷಣ ಮೊರೆ ಹೋಗೋದು ವೈದ್ಯರ ಬಳಿಗೆ. ಭಾರತದಲ್ಲಿ ಸರ್ಕಾರಿ ವೈದ್ಯರ ವೇತನ ಹೆಚ್ಚುವರಿಯಾಗಿಯೇ ಇರುತ್ತೆ. ಈ ಕಾಲದಲ್ಲಿ MBBS ಕೋರ್ಸ್ ಅನ್ನು ಮುಗಿಸಿ ಭಾರತದ ಅನೇಕ ಗ್ರಾಮೀಣ ಭಾಗಗಳಿಗೆ ಸ್ವಇಚ್ಛೆಯಿಂದ ಪೋಸ್ಟಿಂಗ್ ಆಗುವಂತಹ ಅನೇಕ ವೈದ್ಯರಿಗೆ ಸರ್ಕಾರ ಶೇಕಡ 25ರಿಂದ 50% ಹೆಚ್ಚಿಗೆ ವೇತನವನ್ನ ಕೊಡುತ್ತೆ. ಇವತ್ತಿನ ಮಟ್ಟಿಗೆ ಈ ಹುದ್ದೆಗೆ ಇಷ್ಟಪಟ್ಟು ಬರೋರ ಸಂಖ್ಯೆ ಬಹಳ ಕಡಿಮೆ. ಯಾರೂ ಧೈರ್ಯ ಮಾಡದ ಕೆಲಸಕ್ಕೆ ಇವರೇ ಸ್ವತಃ ಬಯಸಿ ಬರ್ತಾರೆ. ಹೀಗಾಗಿನೇ ಇವತ್ತು ಓರ್ವ ಹಿರಿಯ ಸರ್ಕಾರಿ ಸರ್ಜನ್ನ ವೇತನ ತಿಂಗಳಿಗೆ 1 ಲಕ್ಷದಿಂದ ಹಿಡಿದು ಗರಿಷ್ಠ 2 ಲಕ್ಷದವರೆಗೂ ಇರುತ್ತೆ. ಅದಲ್ಲದೆ ಸರ್ಕಾರಿ ಜೂನಿಯರ್ ವೈದ್ಯರಿಗೆ ತಿಂಗಳಿಗೆ 50,000ದಿಂದ ಹಿಡಿದು ಗರಿಷ್ಠ ವೇತನ 90,000 ರೂಪಾಯಿವರೆಗೂ ಇರುತ್ತೆ. ಇನ್ನು 7ನೇದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ವಿಭಾಗದ ಸಹಾಯಕರ ಹುದ್ದೆಗಳ ಬಗ್ಗೆ ನೀವು ತಿಳ್ಕೋಬೇಕು. ಈ ಹುದ್ದೆಗೆ ಏರೋರಿಗೆ ಸೀದಾ ವಿದೇಶ ಪ್ರಯಾಣ ಹಾಗೂ ಅಲ್ಲಿಯೇ ಭಾರತದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ಇದ್ದು, ಈ ಹುದ್ದೆಯಲ್ಲಿರೋರಿಗೆ ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಪ್ರಖ್ಯಾತಿ ಹಾಗೂ ಗೌರವ ಮಾನ್ಯತೆಗಳಿರುತ್ತೆ. ಇಲ್ಲಿ ಈ ಇಲಾಖೆಯ ಸಹಾಯಕರಿಗೆ ತಿಂಗಳಿಗೆ ಕನಿಷ್ಠ 50,000 ರೂಪಾಯಿಂದ ಹಿಡಿದು 1.5 ಲಕ್ಷದವರೆಗೂ ವೇತನ ಇರುತ್ತೆ. ಈ ಹುದ್ದೆ ಪೋಸ್ಟಿಂಗ್ ಸಾಮಾನ್ಯವಾಗಿ ವಿದೇಶದಲ್ಲಿನೇ ಇರುತ್ತೆ ಕೂಡ. ಸಾಲದಕ್ಕೆ ಯಾವ ದೇಶದಲ್ಲಿ ಪೋಸ್ಟಿಂಗ್ ಆಗುತ್ತೋ ಅದರ ರೇಂಜ್ಗೆ ತಕ್ಕಂತೆ ನಿಮ್ಮ ಕಾರ್ಯ ಚಟುವಟಿಕೆಗಳಿಗೆ ತಗೊಳ್ಳುವಂತಹ ಇತರೆ ಹೆಚ್ಚುವರಿ ಖರ್ಚುಗಳನ್ನು ಕೂಡ ಕೇಂದ್ರದಿಂದ ಧಾರಾಳವಾಗಿ ಭರಿಸ್ತಾರೆ. ಈ ಹುದ್ದೆಯಲ್ಲಿ ಇರೋರಿಗೆ ಸರ್ಕಾರಿ ಮನೆ ಹಾಗೂ ದೈನಂದಿನದ ಖರ್ಚು ವೆಚ್ಚಗಳೆಲ್ಲ ಸಂಪೂರ್ಣವಾಗಿ ಉಚಿತವಾಗಿದ್ದು ಇತರೆ ಅನೇಕ ವಿವಿಧ ಸೌಲಭ್ಯಗಳು ಕೂಡ ಇಲ್ಲಿರ್ತವೆ. ವೀಕ್ಷಕರೇ, ನಮ್ಮಲ್ಲಿ ಹೆಚ್ಚಿನ ಜನ ಓವರ್ ಥಿಂಕಿಂಗ್ ಅನ್ನ ಮಾಡ್ತಾನೆ ಕಾಲವನ್ನ ಕಳೀತಾರೆ. ಕೆಲಸದ ಒತ್ತಡದ ನಡುವೆ ಯಾವುದಕ್ಕೂ ಕೂಡ ಸಮಯ ಇಲ್ಲ ಅಂತ ಒದ್ದಾಡ್ತಾರೆ. ಈ ರೀತಿ ಕೊರಗೋರಲ್ಲಿ ಪುಸ್ತಕ ಓದುವ ಗಿಳಿನವರೇ ಹೆಚ್ಚು. ಕೆಲಸದ ಅಧಿಕ ಒತ್ತಡದಲ್ಲಿ ಹೊಸ ವಿಚಾರಗಳನ್ನ, ಕೃತಿಗಳನ್ನ ಓದಿ ತಿಳಿದುಕೊಳ್ಳಲು ಆಗುತ್ತಿಲ್ಲ ಅಂತ ಚಿಂತೆಯನ್ನ ಮಾಡೋರ್ಗೆನೆ ಇದೀಗ ಕುಕು FM ದಿವ್ಯ ವರದಾನವಾಗಿ ಪರಿಣಮಿಸಿದೆ. ಇದರಲ್ಲಿ 5,000 ಹೆಚ್ಚಿನ ಗಂಟೆಗಳಿಗೂ ಲಿಸನಿಂಗ್ ಕಂಟೆಂಟ್ ಇದೆ. ಚಾಣಕ್ಯನ ನೀತಿ ಸೇರಿದಂತೆ ನಿಮ್ಮ ನೆಚ್ಚಿನ ಹಲವಾರು ಪುಸ್ತಕಗಳನ್ನ ಧ್ವನಿ ಮುದ್ರಿಕೆಯ ಮೂಲಕ ನೀವಿಲ್ಲಿ ಕೇಳಬಹುದಾಗಿದೆ. ನೀವು ಪ್ರಯಾಣ ಮಾಡುವಾಗ,
ಮಲಗುವ ಮುನ್ನ ಇಂತಹ ಸಮಯಗಳಲ್ಲಿ ಇದರಲ್ಲಿರುವ ಉತ್ತಮ ಕೃತಿಗಳನ್ನ ಆಲಿಸಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಚಂದಾದಾರಿಕೆಯನ್ನ ಪಡೆಯಿರಿ. ಹಾಗೂ ಈ ಒಂದು ಆಪ್ಗೆ ಸೈನ್ ಅಪ್ ಆಗುವಾಗ KTF50 ಎಂಬ ಕೂಪನ್ ಕೋಡ್ ಅನ್ನು ಬಳಸಿದರೆ ಅದರ ಡಿಸ್ಕೌಂಟ್ ನ ಭಾಗಿತ್ವ ನಿಮಗೆ ಸಿಗುತ್ತೆ. ಇನ್ನು 6ನೇದಾಗಿ ಸರ್ಕಾರಿ ವಿಜ್ಞಾನಿಗಳ ಬಗ್ಗೆ ಹೇಳಬಹುದು. ದೇಶದ ಸರ್ವಾಂಗೀಣ ಪ್ರಗತಿಗೆ ಹಾಗೂ ಅದರ ವೈಜ್ಞಾನಿಕ ಅಭಿವೃದ್ಧಿಯಲ್ಲಿ ವಿಜ್ಞಾನಿಗಳ ಪಾತ್ರ ಮಹತ್ವದಾಗಿರುತ್ತೆ. ಇವರು ಯಾವುದೇ ದೇಶದ ಬೌದ್ಧಿಕ ವಲಯದ ಕಿರೀಟಗಳಿದ್ದ ಹಾಗೆ. ವಿಜ್ಞಾನಿಗಳೇ ಇಲ್ಲದೆ ಹೋದ್ರೆ ಬ್ರಹ್ಮಾಂಡದಲ್ಲಿ ನಡೆಯುವಂತಹ ಅನೇಕ ಸಂಗತಿಗಳ ಬಗ್ಗೆ ನಮ್ಗ್ಯಾರಿಗೂ ಕೂಡ ಗೊತ್ತಾಗೋದೇ ಇಲ್ಲ. ಇದಕ್ಕಾಗಿ ವಿಜ್ಞಾನಿಗಳು ಮುತುವರ್ಜಿ ವಹಿಸಿ ಶ್ರಮದಾಯಕವಾದ ಸಂಶೋಧನೆಗಳಲ್ಲಿ ತೊಡಕೊಳ್ತಾರೆ. ಅವರ ಶ್ರಮಕ್ಕೆ ಇಲ್ಲಿ ತಕ್ಕುದಾದ ಕೂಲಿಯೇ ಸಿಗುತ್ತೆ. ಓರ್ವ ವಿಜ್ಞಾನಿಗೆ ಭಾರತದಲ್ಲಿ ಕನಿಷ್ಠ 40,000ಗಳಿಂದ ಹಿಡಿದು ಗರಿಷ್ಠ 1 ಲಕ್ಷದವರೆಗೂ ವೇತನ ಇರುತ್ತೆ. ನೀವು ಯಾವ ವಿಭಾಗದಲ್ಲಿ ಇದ್ದೀರಿ ಹಾಗೂ ಅನುಭವ ಹೆಚ್ಚಾದಂತೆಲ್ಲ ನಿಮ್ಮ ವೇತನ ಕೂಡ ಇದಕ್ಕೆ ಅಧಿಕಗೊಳ್ಳುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಇದರೊಂದಿಗೆ ಉಚಿತ ಆಹಾರ, ವಾಸ ಮಾಡೋದಕ್ಕೆ ಭವ್ಯವಾದ ಮನೆ ಹಾಗೂ ಪ್ರತಿ 6 ತಿಂಗಳಿಗೊಮ್ಮೆ ಹೆಚ್ಚುವರಿ ಬೋನಸ್ ಕೂಡ ಸಿಗುತ್ತೆ. ಇನ್ನು 5ನೇದು ಬ್ಯಾಂಕರ್ ಹುದ್ದೆ. ನಿಮ್ಮ ಆದಾಯ, ಉಳಿತಾಯ, ಲೋನ್ ಮುಂತಾದವುಗಳ ಬಗ್ಗೆ ಜಾಗ್ರತೆ ವಹಿಸುವಂತಹ ಹೊಣೆ ಯಾವುದೇ ಬ್ಯಾಂಕರ್ನದಾಗಿರುತ್ತೆ. ಬ್ಯಾಂಕಿಂಗ್ ವಲಯ ದೇಶದ ಗೌರವಾನ್ವಿತ ವಲಯಗಳಲ್ಲಿ ಒಂದು. ಬ್ಯಾಂಕ್ನ ಕೆಲಸ ಎಷ್ಟು ಸನ್ಮಾನಿತವೋ ಅಷ್ಟೇ ರಿಸ್ಕ್ ಕೂಡ ಹೌದು. ಸರ್ಕಾರಿ ಬ್ಯಾಂಕುಗಳಲ್ಲಿ ಅಲ್ಲಿನ ನೌಕರರು ಪ್ರತಿ ಸೋಮವಾರ ಗ್ರಾಹಕರ ಜೊತೆ ಒದ್ದಾಟ ನಡೆಸೋದನ್ನು ನೀವು ಕೂಡ ಹತ್ತಿರದಿಂದ ನೋಡಿರ್ತೀರ. ಬ್ಯಾಂಕ್ನಲ್ಲಿ ನಾನಾ ತರಹದ ಹುದ್ದೆಗಳ ಶ್ರೇಣಿ ಇರುತ್ತೆ. ಅದರಲ್ಲಿ ಕ್ಲರ್ಕ್, PO ಮುಂತಾದವುಗಳಿವೆ. ಇವುಗಳಿಗೆ ಸರ್ಕಾರಿ ವಲಯದಲ್ಲಿ ಭಾರಿ ಡಿಮ್ಯಾಂಡ್ ಕೂಡ ಇದೆ. ಇಲ್ಲಿ ಬಡ್ತಿ ಬಹುಬೇಗನೆ ಸುಲಭವಾಗಿ ಸಿಗುತ್ತೆ. ನೀವು PO ಪರೀಕ್ಷೆ ಕ್ಲಿಯರ್ ಮಾಡಿದ್ರೆ ನಿಮಗೆ ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಂದ ಗರಿಷ್ಠ 1.5 ಲಕ್ಷದವರೆಗೂ ವೇತನ ಸೌಲಭ್ಯವಿರುತ್ತೆ. ನಿಮ್ಗಿಲ್ಲಿ ಅನುಭವ ಹೆಚ್ಚಾಗ್ತಾ ಹೋದಂತೆ ಬಡ್ತಿ ಸಿಕ್ಕಂತೆಲ್ಲ ಪ್ರತಿ 2 ವರ್ಷಗಳಿಗೊಮ್ಮೆ ಸರ್ಕಾರಿ ಖರ್ಚಿನಲ್ಲಿ ಪರಿವಾರ ಸಮೇತವಾಗಿ ವಿದೇಶ ಪ್ರಯಾಣದ ಸೌಕರ್ಯ ಕೂಡ ಸಿಗುತ್ತೆ. ಈ ಹೆಚ್ಚುವರಿ ಖರ್ಚಿಗಾಗಿ ಹಲವು ಸಲ 1 ಲಕ್ಷದವರೆಗೂ ಅಲೋಯೆನ್ಸ್ ಸಿಗುತ್ತೆ. ಇನ್ನು 4ನೇದು ಯೂನಿವರ್ಸಿಟಿ ಪ್ರೊಫೆಸರ್ ಹುದ್ದೆಗಳು. ಭೌತಿಕ ವಲಯದಲ್ಲಿ ಪ್ರಧಾನವಾಗಿ ಗುರುತಿಸಿಕೊಂಡಿರುವಂತಹ ಪ್ರೊಫೆಸರ್ ಹುದ್ದೆಗಳಿಗೆ ನಮ್ಮಲ್ಲಿ ಸೋಜಿಗ ಎನ್ನಿಸುವಷ್ಟರ ಮಟ್ಟಿಗೆ ವೇತನದ ಸೌಲಭ್ಯ ಇದೆ. ಸರ್ಕಾರಿ ವಿವಿಗಳಲ್ಲಿ ಉನ್ನತ ಸ್ಥಾನದಲ್ಲಿರುವಂತಹ ಪ್ರೊಫೆಸರ್ಗಳಿಗೆ ಅನೇಕ ಅಂಶಗಳ ಆಧಾರಿತವಾಗಿ ಅವರ ವೇತನ ನಿರ್ಧಾರವಾಗುತ್ತೆ. ನೀವು IIT, JIT ಮುಂತಾದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಪ್ರೊಫೆಸರ್ ಆಗಿದ್ರೆ ನಿಮ್ಮ ವೇತನ ಹೆಚ್ಚು. ಇಂಥವರಿಗೆ ಮಾಸಿಕವಾಗಿ ಕನಿಷ್ಠ 70,000ದಿಂದ ಹಿಡಿದು 1,60,000 ರೂಪಾಯಿವರೆಗೂ ವೇತನ ಸಿಗುತ್ತೆ. ಇದ್ರ ಜೊತೆಗೆ ಇವರಿಗೆ ಮೆಡಿಕಲ್ ಹಾಗೂ ವಾಸದ ಮನೆಯ ಖರ್ಚಿಗೂ ಕೂಡ ಅಲೋಯೆನ್ಸ್ ಸಿಗುತ್ತೆ. ಇನ್ನು 3ನೇದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್. CPHCL, IOC, ONGC, NHPC, NTPC ಮುಂತಾದ ಇವೆಲ್ಲವೂ ಕೂಡ ಈ ದೇಶದ ಪಬ್ಲಿಕ್ ಸೆಕ್ಟರ್ ವಲಯಗಳಲ್ಲಿ ಬರುವಂತಹ ಮುಖ್ಯ ಸಂಸ್ಥೆಗಳು. ಇವುಗಳಲ್ಲಿ ಕೈಗಾರಿಕಾ ಹಾಗೂ ಉದ್ಯಮಿಗಳು ಪ್ರಧಾನವಾಗಿರ್ತವೆ. ನಮ್ಮಲ್ಲಿ ಪಬ್ಲಿಕ್ ಸೆಕ್ಟರ್ನ ವಲಯ ಬಹು ವಿಶಾಲವಾಗಿದ್ದು ಇಲ್ಲಿ ವಿಪುಲವಾದ ಉದ್ಯೋಗ ಅವಕಾಶ ಇರುತ್ತೆ. ಇಲ್ಲಿ ಕೆಲಸವನ್ನು ಗಿಟ್ಟಿಸೋದಕ್ಕೆ ನೀವು ಇಂಜಿನಿಯರ್ ಆಗಬೇಕಿರೋದು ಅತ್ಯಂತ ಅನಿವಾರ್ಯ. ಇದಕ್ಕಾಗಿ ನೀವು ಕೇಂದ್ರ ಆಯೋಗದ ಗೇಟ್ ಪರೀಕ್ಷೆಯನ್ನು ಕೂಡ ಪೂರೈಸಬೇಕಾಗುತ್ತೆ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಪದವಿಯನ್ನು ಪೂರೈಸಿದ್ರೆ ಸಾಕು. ನೀವಿದಕ್ಕೆ ಅರ್ಹ. ಪ್ರತಿ ವರ್ಷವೂ ಈ ವಿಭಾಗದಲ್ಲಿ 100 ಹುದ್ದೆಗಳು ಕಾಲ್ಫರ್ ಆಗ್ತಾನೆ ಇರ್ತವೆ. ನೀವು ಇಲ್ಲಿಗೆ ಆಯ್ಕೆಯಾದ್ರೆ ತಿಂಗಳಿಗೆ ಕನಿಷ್ಠ 50,000 ರೂಪಾಯಿಂದ ಗರಿಷ್ಠ 1.5 ಲಕ್ಷದವರೆಗೂ ವೇತನವನ್ನ ಪಡೆಯಬಹುದು. ಇದಲ್ಲದೆ ಇಲ್ಲಿ ಆಹಾರ, ಸುತ್ತಾಟ ಹಾಗೂ ತಂಗೋದಕ್ಕೆ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಸರ್ಕಾರವೇ ಉಚಿತವಾಗಿ ಪೂರೈಸುತ್ತೆ. ಈ ಎಲ್ಲಕ್ಕೂ ಕೂಡ ಮುಖ್ಯವಾಗಿ ಇಲ್ಲಿನ ಅನೇಕ ಹುದ್ದೆಗಳು ಅತ್ಯಂತ ಅಪಾಯಕಾರಿಯೂ ಆದ್ದರಿಂದ ನಿಮ್ಗಿಲ್ಲಿ ಲೈಫ್ ಇನ್ಶೂರೆನ್ಸ್ ಹಾಗೂ ಲೈಫ್ ಸೆಕ್ಯೂರಿಟಿ ಕೂಡ ಧಾರಾಳವಾಗಿ ಸಿಗುತ್ತೆ. ಇನ್ನು 2ನೇದು ಡಿಫೆನ್ಸ್ ಸರ್ವಿಸಸ್ ಹುದ್ದೆಗಳು. ನೀವು ದೇಶಾಭಿಮಾನಿಯಾಗಿದ್ದು ದೇಶಕ್ಕೆ ಸೇವೆ ಸಲ್ಲಿಸುವ ಇರಾದೆಯನ್ನು ಹೊಂದಿದ್ರೆ ಅದಕ್ಕಾಗಿ ದೇಶದ ಡಿಫೆನ್ಸ್ ವಲಯ ನಿಮ್ಮನ್ನ ಕೈ ಬೀಸಿ ಕರೆಯುತ್ತೆ. ನಿಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿ ಆರ್ಮಿ, ನೇವಿ ಹಾಗೂ ಏರ್ ಫೋರ್ಸ್ಗಳೆಂಬ 3 ವಲಯಗಳಿವೆ. ಈ ಪ್ರತಿ ವರ್ಗಕ್ಕೂ ನಿಗದಿತ ಅರ್ಹತಾ ಕ್ರಮಗಳು ಹಾಗೂ ಸೌಲಭ್ಯಗಳು ಇದ್ದು ಇವುಗಳಿಗೆಲ್ಲ ಪ್ರತ್ಯೇಕವಾದ ಪರೀಕ್ಷಾ ಕ್ರಮಗಳಿವೆ. ಮುಖ್ಯವಾಗಿ ನೀವು ಇಲ್ಲಿ ಕೇಂದ್ರದ NDA ಹಾಗೂ CDS ತರಹದ ಪರೀಕ್ಷೆ ಬರೆದು ಇವುಗಳ ಹುದ್ದೆಗೆ ಆಯ್ಕೆಯಾಗೋದಕ್ಕೆ ಇಲ್ಲಿ ಅವಕಾಶ ಇರುತ್ತೆ. ಇಲ್ಲಿ ಡಿಫೆನ್ಸ್ ಅಧಿಕಾರಿಗಳಿಗೆ ತಿಂಗಳಿಗೆ ಕನಿಷ್ಠ 50,000ದಿಂದ ಹಿಡಿದು ಗರಿಷ್ಠ ಅದು 2.5 ಲಕ್ಷದವರೆಗೂ ಇರುತ್ತೆ. ಇಲ್ಲಿ ಬಡ್ತಿಯೂ ಕೂಡ ಸಿಗೋದ್ರ ಜೊತೆಗೆ ವಾಸಕ್ಕೆ ಭವ್ಯ ಮಹಲು ಹಾಗೂ ಅದರ ಒಳಾಂಗಣ ಖರ್ಚನ್ನೆಲ್ಲ ಸರ್ಕಾರವೇ ಭರಿಸುತ್ತೆ. ಇನ್ನು 1ನೇದು ಭಾರತೀಯ ಸಿವಿಲ್ ಹುದ್ದೆಗಳು. ಈ ಹುದ್ದೆಗಳು ನಮ್ಮ ದೇಶದ ಮಟ್ಟಿಗಂತೂ ಅನೇಕ ಸಂಗತಿಗಳ ಆಧಾರವಾಗಿ ಅತ್ಯುಚ್ಚ ಸ್ಥಾನದಲ್ಲಿದ್ದು ದೇಶದ ಅತ್ಯಂತ ಗೌರವಮಾನ್ಯ ಹುದ್ದೆಗಳು ಅಂತ ಸನ್ಮಾನಿತಗೊಂಡಿವೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭಾರತೀಯ ಸಿವಿಲ್ ಹುದ್ದೆಗಳಲ್ಲಿ ನಾನಾ ವರ್ಗಗಳಿದ್ದು ಅವುಗಳಲ್ಲಿ IAS, IPS, IFS, IRS ಹಾಗೂ IES ಹುದ್ದೆಗಳು ಪ್ರಧಾನವಾದವು. ಯಾವುದೇ ಸಿವಿಲ್ ಹುದ್ದೆಗೆ ನೀವು ಏರಿದ್ರೂ ಕೂಡ ನೀವು ಸರ್ಕಾರದ ಆಡಳಿತ ವಿಭಾಗದ ಮುಖ್ಯಸ್ಥರಾಗಿಯೂ ಹಾಗೂ ದೇಶ ನಡೆಸುವುದರ ಬಗ್ಗೆ ಸಲಹೆ ನೀಡುವಂತಹ ಮುತ್ಸದಿಗಳಾಗಿಯೂ ನಿಮ್ಮ ಜವಾಬ್ದಾರಿ ಹೊತ್ತಿರ್ತೀರಿ.
ಇವ್ರ ವೇತನ ತಿಂಗಳಿಗೆ ಕನಿಷ್ಠ 50,000ದಿಂದ ಹಿಡಿದು ಗರಿಷ್ಠ 2,25,000 ರೂಪಾಯಿವರೆಗೂ ಇರುತ್ತೆ. ಇದ್ರ ಜೊತೆ ಈ ಎಲ್ಲ ಅಧಿಕಾರಿಗಳಿಗೂ ವಾಸಕ್ಕೆ ಸರ್ಕಾರಿ ಬಂಗ್ಲೆ, ವಾಹನ, ಸೆಕ್ಯೂರಿಟಿ, ಚಾಲಕರು, ವಿದ್ಯುತ್ ಶಕ್ತಿ ಇತ್ಯಾದಿ ಸವಲತ್ತುಗಳು ಕೂಡ ಇರ್ತವೆ. ನೀವು ಕೂಡ ಇಂತಹ ವೇತನ ಹಾಗೂ ಸವಲತ್ತುಗಳನ್ನ ಪಡೆದು ಸಮಾಜದಲ್ಲಿ ಗೌರವ, ಮಾನ್ಯತೆಯಿಂದ ದೇಶ ಸೇವೆ ಮಾಡಬೇಕೆಂದುಕೊಂಡ ಪಕ್ಷದಲ್ಲಿ ಕಷ್ಟವಾದರೂ ಕೂಡ ಸ್ವಲ್ಪ ಶ್ರಮ ವಹಿಸಿ ಚೆನ್ನಾಗಿ ಓದಿ ಪರೀಕ್ಷೆಗಳನ್ನ ಪೂರೈಸಿ ನೀವಿಚ್ಛಿಸಿದ ಹುದ್ದೆಗೆ ನೀವು ಏರಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.